ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ದ್ವಿತೀಯ ವರ್ಷದಲ್ಲಿ ಬರುವಂಥ ಒಂದು ಮಧ್ಯವಾರ್ಷಿಕ ಪರೀಕ್ಷೆಗಳೇನು ನಡೀತಾ ಇದ್ದಾವೆ ಆ ಒಂದು ಹಿನ್ನೆಲೆಯಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೀವು ತುಂಬ ಜನ ಡಿಮ್ಯಾಂಡ್ ಮಾಡಿದಿರಿ. ಆ ಒಂದು ಡಿಮ್ಯಾಂಡ್ ಪ್ರಕಾರ ನಾನು ಇವತ್ತು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ಮುಂದಿನ ಒಂದು ವಿಡಿಯೋನಲ್ಲಿ 4 ಅಂಕ ಮತ್ತು 6 ಅಂಕದ ಒಂದು ವಿಡಿಯೋನ ಅಪ್ಲೋಡ್ ಆಗುತ್ತೆ. ಹೌದಾ? ಪ್ರಥಮ ಬಾರಿಗೆ ಯಾರೆಲ್ಲ ನೋಡ್ತಾ ಇದ್ದೀರಿ ದಯವಿಟ್ಟು ವಾಚ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಸ್ನೇಹಿತರೆ. ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ, ಎಕನಾಮಿಕ್ಸ್ ರವಿ 1776 ಅಂತ. ಈ ಒಂದು ಕಂಟೆಂಟ್ನಲ್ಲಿ ನಿಮಗೆ ಮಿನಿಮಮ್ ಏನೇ ಇಲ್ಲ ಅಂತಂದ್ರೆ ಒಂದು 12ರಿಂದ 14 ಮಾರ್ಕ್ಸ್ಗಳು ಬರುತ್ತೆ. ಹಾಗಾಗಿ ಆ ಒಂದು ಕಂಟೆಂಟನ್ನು ನಿಮ್ಮ ಜೊತೆಗೆ ಇವತ್ತು ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಮೊದಲೇದು ಹೇಳಬೇಕು ಅಂತಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ಏನಾಗಿರುತ್ತೆ ಅಂತಂದರೆ ಇವಾಗ ಭಾಗ ಬಿ ಅನ್ನು ತೊಗೊಂಡಾಗ ನಿಮಗೆ ಟೋಟಲ್ ಆಗಿ ಪಿ ಪಾರ್ಟ್ ಒಳಗೆ ಏನು ಕೊಟ್ಟಿರ್ತಾನೆ ಅಂತಂದರೆ ಎಷ್ಟು ಕೊಟ್ಟಿರ್ತಾನೆ ಅಂತಂದರೆ ಖಂಡಿತ ಟೋಟಲ್ 10 ಕ್ವಶನ್ಸ್ಗಳನ್ನು ಇರುತ್ತೆ ಸ್ನೇಹಿತರೆ. ಭಾಗ ಬಿನಲ್ಲಿ ನೆನ್ಪಿಟ್ಕೊಳ್ಳಿ, ಪಾರ್ಟ್ ಬಿನಲ್ಲಿ ಎಷ್ಟಿರುತ್ತೆ ಅಂತಂದರೆ ಟೋಟಲ್ಲ ನಿಮ್ಗೆ 10 ಕ್ವಶನ್ ಇರುತ್ತೆ ಸ್ನೇಹಿತರೆ. ಈ 10ರಲ್ಲಿ ನೀವು 6ಅನ್ನು ಬರೀಬೇಕಾಗತ್ತೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಹೌದಾ? ಅಂದರೆ 4 ಪ್ರಶ್ನೆ ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ ಅಂತ ಅರ್ಥ. ಹೌದಾ? 4 ಪ್ರಶ್ನೆಗಳು ಎಷ್ಟು ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ ಅಂತ ಅರ್ಥ. ಹಾಗಾಗಿ ನಿಮಗೆ ಟೋಟಲ್ ಇಲ್ಲಿ ನಾನು ತೆಗೆದುಕೊಂಡಿರುವಂಥ ಪ್ರಶ್ನೆಗಳ ಒಂದು ಸಂಖ್ಯೆಗಳನ್ನು ನೋಡಿದಾಗ ಒಂದಿಷ್ಟು ಮೈಕ್ರೋ ಒಳಗಿಂದ ಬರುವಂಥ ಚಾಪ್ಟರ್ಸು ಮತ್ತು ಮ್ಯಾಕ್ರೋನಲ್ಲಿ ಒಂದು ಚಾಪ್ಟರ್ಸ್. ಟೋಟಲ್ ಇವುಗಳನ್ನು ಸೇರಿಸಿ ಒಂದು ಕಂಟೆಂಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಮತ್ತೆ ಲೇಟ್ ಮಾಡೋದು ಬೇಡ. ಡೈರೆಕ್ಟಾಗಿ ಪ್ರಶ್ನೆಗಳನ್ನು ತೊಗೊಂಡು ಫಾಸ್ಟಾಗಿ ಹೋಗ್ತೀನಿ ಸ್ನೇಹಿತರೆ. ಹೌದಾ? ನಿಮಗೆ ಬೇಕಂದರೆ ಮತ್ತೆ ಮುಂದಿನ ಇದರಲ್ಲಿ ನಾನು ಬೇಕಾದರೆ PDF ಕೂಡ ಸೆಂಡ್ ಮಾಡಿರ್ತೀನಿ. ನೋಡ್ಕೊಳ್ಳಿ. ಹೌದಾ? ನೋಡ್ರಿ, ಮೊದಲೇ ಪ್ರಶ್ನೆ ಇದೆ. ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಏನನ್ನು ಮತ್ತು ಹೇಗೆ ಯಾರಿಗಾಗಿ ಉತ್ಪಾದಿಸಬೇಕು ಅಂತಿದೆ. ನೋಡಿ, ಆನಂತರ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ನಡುವಿನ ಒಂದು ವ್ಯತ್ಯಾಸ ತಿಳಿಸಿ ಅಂತಿದೆ. ಅರ್ಥವ್ಯವಸ್ಥೆಯ ಅತ್ಯಂತ ಸಣ್ಣ ಸಣ್ಣ ಘಟಕಗಳ ಕುರಿತು ಅಧ್ಯಯನ ಮಾಡುವುದು ಸೂಕ್ಷ್ಮ ಅರ್ಥಶಾಸ್ತ್ರ ಆಗಿದೆ. ಸಮಗ್ರ ಅರ್ಥಶಾಸ್ತ್ರ ಏನಾಗಿದೆ ಅಂದರೆ ಒಟ್ಟಾರೆಯಾಗಿ ಅಧ್ಯಯನ ಮಾಡುತ್ತೆ. ಇಲ್ಲಿ ಸಮಗ್ರ ಬೇಡಿಕೆ ಇದೆ, ಇಲ್ಲಿ ವ್ಯಕ್ತಿಯ ಒಂದು ಅನುಭೋಗ, ಉತ್ಪಾದನೆ, ಒಂದು ಸರಕಿನ ಬೆಲೆ ಈ ರೀತಿಯಾಗಿರುತ್ತೆ. ಇದು ಸಂಕುಚಿತ ವಿಧಾನವಾಗಿದೆ. ಇದು ಏನಾಗುತ್ತೆ ಅಂದರೆ ವಿಶಾಲವಾದಂಥ ವ್ಯಾಪ್ತಿಯನ್ನು ಹೊಂದಿದೆ. ಇದು ಭಾಗಶಃವಾದಂಥ ಒಂದು ಸಮತೋಲನ ಹೊಂದಿದ್ದಾರೆ. ಇದು ಒಂದು ಏನಾಗಿರ್ತದೆ, ಸಾಮಾನ್ಯ ಸಮತೋಲನ, ಜನರಲ್ ಒಂದು ಇಕ್ಲಿಫಿರೇಮನ್ನು ಆಗಿರುತ್ತೆ ಅಂತ. ಹೌದಾ? ಯಾವುದು? ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ನೋಡಿ, ಉತ್ಪಾದನಾ ಸಾಧ್ಯತಾ ಗಣ ಏನೆಂದು ಅರ್ಥೈಸುವಿರಿ ಅಂತಿದೆ. ಹೌದಾ? ಲಭ್ಯವಿರುವಂಥ ಒಂದು ನಮಗೆ ಒಟ್ಟು ಸಂಪನ್ಮೂಲಗಳೇನಿದಾವ ಅವುಗಳ ಒಂದು ಮೊತ್ತ ಏನಿದೆ, ಆ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗಿರುವಂಥ ಸರಕು ಮತ್ತು ಸೇವೆಗಳ ಸಾಧ್ಯತೆಗಳ ಸಂಯೋಜನೆಯನ್ನೇ, ಸಂಗ್ರಹವನ್ನೇ ಇವತ್ತು ಉತ್ಪಾದನಾ ಸಾಧ್ಯತೆ ಗಡಿ ಅಥವಾ ಸಾಧ್ಯತೆಗಳ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಸದಾವಕಾಶ ವೆಚ್ಚ ಅಂತಿದೆ. ಇದು 4ನೇ ಚಾಪ್ಟರ್ನಲ್ಲೂ ಬರುತ್ತೆ. ಇರಲಿ. ಇಲ್ಲಿ ನೋಡಿ, ಈ ಒಂದು ಅಧ್ಯಾಯದಲ್ಲಿ ಬಂದಂಥ ಪ್ರಶ್ನೆ, ಒಂದು ಸರಕಿನ ಪ್ರಮಾಣವನ್ನು ಹೆಚ್ಚಾಗಿ ಪಡೆಯಲು ತ್ಯಾಗ ಮಾಡಬೇಕಾದ ಇನ್ನೊಂದು ಸರಕಿನ ಸ್ವಲ್ಪ ಪ್ರಮಾಣದ ಸದಾವಕಾಶ ವೆಚ್ಚವನ್ನು ಏನಂತ ಕರಿತಾ ಇದ್ದೀವಿ? ಈ ಒಂದು ವೆಚ್ಚವನ್ನೇ ಸದಾವಕಾಶ ವೆಚ್ಚ ಅಂತ ಕರಿತಾ ಇದ್ದೀವಿ. ನೋಡಿ, ಇಲ್ಲಿ ಉತ್ಪಾದನಾ ಸಾಧ್ಯತಾ ಗಣ ಅಲ್ಲಿ ಇತ್ತು, ಸಾಧ್ಯತೆ ಗಡಿ ಇದೆ ಇಲ್ಲಿ. ನೋಡಿ, ಲಭ್ಯವಿರುವಂಥ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಂತ್ರಜ್ಞಾನ ಉತ್ಪಾದಿಸಲಾಗುವ ಸರಕು ಮತ್ತು ಸೇವೆಗಳ ಸಾಧ್ಯತೆಗಳ ಸಂಯೋಜನೆಗಳ ಗಣವನ್ನು ರೇಖಾಚಿತ್ರದ ಮೇಲೆ ಮೂಡಿಸಿದಾಗ ಸಿಗುವ ರೇಖೆಯನ್ನು ಉತ್ಪಾದನಾ ಸಾಧ್ಯತಾ ಗಡಿ ಎನ್ನುತ್ತೇವೆ. ಅಲ್ಲಿ ಸಿಗುವಂಥ ಬಿಂದುಗಳನ್ನು ನಾವು ಮಾತ್ರ ಕರೆದಿದ್ರೆ, ಇಲ್ಲಿ ಅವುಗಳ ಬಿಂದು ಸೇರಿಸುವ ಮುಖಾಂತರ ನಮಗೊಂದು ರೇಖಾಚಿತ್ರನ ಸಿಗುತ್ತೆ. ನೆನಪಿಟ್ಕೊಳ್ಳಿ. ಇವಾಗ ಈ ಥರ ಇದೆ ಅಂತ ಇಟ್ಕೊಳ್ಳಿ. ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ, ಇಲ್ಲೊಂದು ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ಇವೆಲ್ಲ ಪಾಯಿಂಟ್ಗಳನ್ನು ಸೇರಿಸಿದಾಗ ನಮಗೊಂದು PPF ಅಂತ ಸಿಗುತ್ತೆ, ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಅಂತ, ಉತ್ಪಾದನಾ ಸಾಧ್ಯತೆ ಗಡ ಅಂತ ಅಥವಾ ಗಡಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ ಇದೆ. ಇಲ್ಲಿ ವಾಸ್ತವಿಕ ಮಧ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ, ವಾಸ್ತವಿಕ ಕಡೆಗೆ ಆರ್ಥಿಕ ವಿವಿಧ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಹೇಗಿದೆ ಮತ್ತು ಏನಾಗಿತ್ತು ಎಂಬುದರ ಕುರಿತು ವೈಜ್ಞಾನಿಕವಾದಂಥ ಅಧ್ಯಯನವನ್ನೇ ವಾಸ್ತವಿಕ ಅರ್ಥಶಾಸ್ತ್ರ. ಆದರೆ ಮಾದರಿ ಅರ್ಥಶಾಸ್ತ್ರದಲ್ಲಿ ಆ ಒಂದು ವಿವಿಧ ಕಾರ್ಯತಂತ್ರಗಳ ಮೌಲ್ಯಮಾಪನ ಮತ್ತು ಆರ್ಥಿಕ ಚಟುವಟಿಕೆಗಳ ಏನಾಗಿರಬೇಕು, ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ಅಧ್ಯಯನವನ್ನು ಮಾದರಿ ಅರ್ಥಶಾಸ್ತ್ರವಾಗಿದೆ. ನೆನಪಿಟ್ಕೊಳ್ಳಿ.
ಹೌದಾ. ಸೊ ಇಲ್ಲಿ ಏನಾಗ್ತಾ ಇದೆ, ಸೊ ಉದಾಹರಣೆಗೆ ಮೂಲ ಶಿಕ್ಷಣಕ್ಕೆ ಸರ್ಕಾರ ನೀಡುತ್ತಿರುವ ಏನಾಗಿದೆ ಸಹಾಯಧನ ಕಡಿಮೆಗೊಳಿಸಿದರೆ ಹೆಚ್ಚಿನ ಬಡ ಮಕ್ಕಳು ಶಾಲೆಯನ್ನು ಬಿಡುವಂಥ ಸಾಧ್ಯತೆಗಳಿರುತ್ತೆ. ಹೌದಾ. ಸೊ ಇಲ್ಲಿ ಏನಾಗಿದೆ, ಮಾದರಿ ಅರ್ಥಶಾಸ್ತ್ರದ ಒಳಗೆ ಉದಾಹರಣೆ ತಗೊಂಡಾಗ ಸರ್ಕಾರ ಎಲ್ಲರಿಗೂ ಮೂಲ ಶಿಕ್ಷಣವನ್ನು ಕಡ್ಡಾಯವಾಗಿ ಒದಗಿಸಬೇಕು ಅಂತ ನೋಡಿ ಸ್ನೇಹಿತರೆ. ಈ ಥರ ಒಂದು ವ್ಯತ್ಯಾಸಗಳಿದಾವ. ಬೇಡಿಕೆ ನೇಮ 2ನೇ ಅಧ್ಯಾಯದಲ್ಲಿ ಬರುವಂಥದ್ದು, ಇದು ಭಾಳಷ್ಟು ಸಲ ರಿಪೀಟ್ ಆಗಿದೆ, ನೋಡ್ಕೊಳ್ಳಿ. ಹೌದಾ. ಸೊ ಇಲ್ಲಿ ಏನಿದೆ, ಬೇಡಿಕೆ ನಿಯಮ ಬೆಲೆ ಮತ್ತು ಬೇಡಿಕೆ ಪ್ರಮಾಣ ನಡುವಿನ ಸಂಬಂಧವನ್ನು ತಿಳಿಸುತ್ತದೆ. ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಈ ಪಾಯಿಂಟ್ ಬರೀಲೇಬೇಕು, ನೆನಪಿಟ್ಕೊಳ್ಳಿ. ಒಂದು ಸರಕಿನ ಬೆಲೆ ಹೆಚ್ಚಾದಂತೆ ಅದರ ಬೇಡಿಕೆಯು ಕಡಿಮೆ ಆಗುತ್ತದೆ ಮತ್ತು ಬೆಲೆಯು ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗುತ್ತದೆ. ಇದನ್ನೇ ಬೇಡಿಕೆ ನಿಯಮ ಎನ್ನುತ್ತೇವೆ. ಹೌದಾ. ಸೊ ಯಾಕಂದ್ರೆ ನಾನು ಪೂರ್ತಿ ಡಿಟೇಲ್ ಆಗಿ ಹೋಗೋದಿಲ್ಲ, ಸ್ವಲ್ಪ ಏನಾಗ್ತಾ ಇದ್ದೀನಿ ಫಾಸ್ಟಾಗಿ ಹೋಗುತ್ತೀನಿ. ಸೊ ಅದಕ್ಕೋಸ್ಕರ, ಯಾಕಂದರೆ ತುಂಬ ಲೆಂದಿ ಆಗುತ್ತೆ, ಮತ್ತು ನೀವು ಕಮೆಂಟ್ ಮಾಡ್ತೀರಿ ಸರ್ ತುಂಬ ಲೆಂದಿ ಆಗಿದೆ ಅಂತ, ಅದಕ್ಕೋಸ್ಕರ. ಹೌದಾ. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ತುಂಬ ಮೊದಲಿನ ಒಂದು ವಿಡಿಯೋನಲ್ಲಿ ಎಲ್ಲನೂ ಕೂಡ ಕೊಟ್ಟಿದ್ದೀನಿ ಸ್ನೇಹಿತರೆ, ಚಾಪ್ಟರ್ ವೈಸ್ ಕೊಟ್ಟಿದ್ದೀನಿ. ನಾನು ಇಂಪಾರ್ಟೆಂಟ್ ಇದ್ದಿದ್ದು ಮಾತ್ರ ನಿಮ್ಗೆ ಜಾಸ್ತಿ ಹೈಲೈಟ್ ಮಾಡಿ ಹೇಳಿರ್ತೀನಿ. ಬಜೆಟ್ಗಳ ಮತ್ತು ಬಜೆಟ್ ರೇಖೆ ನಡುವಿನ ವ್ಯತ್ಯಾಸ, ಇದು ಜಾಸ್ತಿ ಸಲ ಬಂದಿಲ್ಲ ಸ್ನೇಹಿತರೆ. ಸೊ ಬೇಕಾದರೆ ಇರಲಿ ಅಂತೇಳಿ ತೊಗೊಂಡಿದ್ದೀನಿ, ನೋಡ್ಕೊಳ್ಳಿ. ಇಲ್ಲೇನಿದೆ, ಸೊ ಅನುಭೋಗಿ ಆದಾಯಕ್ಕೆ ಸಮಾನವಾದ ವೆಚ್ಚ ಹೊಂದಿದ 2 ಸರಕುಗಳ ವಿವಿಧ ಸಂಯೋಜನೆಗಳ ಬಿಂದುವನ್ನು ಸೇರಿಸಿದಾಗ ಲಭ್ಯವಾಗುವ ರೇಖೆಯೇ ಬಜೆಟ್ ರೇಖೆ. ಇಲ್ಲಿ ಬಜೆಟ್ಗಳ ಎಂದರೇನು, ಸದ್ಯದಲ್ಲಿರುವ ಮಾರುಕಟ್ಟೆ ಬೆಲೆಯಲ್ಲಿ ಅನುಭೋಗಿ ತನ್ನ ಆದಾಯದಿಂದ ಕೊಂಡುಕೊಳ್ಳಬಹುದಾದಂಥ ಅಥವಾ ಕೊಳ್ಳಬಹುದಾದಂಥ 2 ಸರಕುಗಳ ಎಲ್ಲ ಅನುಭೋಗದ ಸಂಯೋಜನೆಗಳ ಸಮೂಹವಾಗಿದೆ. ಇಲ್ಲಿ ನಾಟ್ ಈಕ್ವಲ್ ಟು ಎಮ್ ಅಂತ ಬರುತ್ತೆ. ಸೊ ಬಜೆಟ್ ರೇಖೆ ಒಳಗೆ ಈಜ್ವಲ್ ಟು ಎಮ್ ಅಂತ ಬರುತ್ತೆ, ಎಲ್ಲ ಸೇಮ್ ಇರುತ್ತೆ. ಕೆಳದರ್ಜೆ ಸರಕುಗಳು ಭಾಳಷ್ಟು ಸಲ ಇಂಪಾರ್ಟೆಂಟ್ ಇದೆ, ಭಾಳ ಸಲ ಬಂದಿದೆ, ನೆನಪಿಟ್ಕೊಳ್ಳಿ. ಅನುಭೋಗಿ ಆದಾಯ ಹೆಚ್ಚಾದಂತೆ ಯಾವ ಸರಕು ಬೇಡಿಕೆಯು ಕಡಿಮೆ ಆಗುತ್ತದೆಯೋ ಅಂಥ ಸರಕುಗಳನ್ನು ಕೆಳದರ್ಜೆ ಸರಕು. ಆರ್ಕ, ನವಣೆ, ಒರಟು ಧಾನ್ಯಗಳು, ಸೀಮೆ ಎಣ್ಣೆ, ಹೌದಾ, ನವಣೆ, ರಾಗಿ, ಸಜ್ಜೆ ಇವೆಲ್ಲನೂ ಕೂಡ ಇದರಲ್ಲಿ ಬರುತ್ತೆ ಸ್ನೇಹಿತರೆ. ಹೌದಾ. ಎಸ್. ಏಕತಾನಾತ್ಮಕ ಒಲವು, ಇದೂ ಕೂಡ ಭಾಳಷ್ಟು ಸಲ ಇಂಪಾರ್ಟೆಂಟ್ ಆಗಿ ಬಂದಿದೆ, ನೆನಪಿಟ್ಕೊಳ್ಳಿ. ಹೌದಾ. ಸೊ ಇದು ತುಂಬ ದೊಡ್ಡದಾಗುತ್ತೆ ಅಂದರೆ ನಾನು ಕೆಳಗಡೆ ತೊಗೊಂಡಿದ್ದೀನಿ ನೋಡಿ. ಹೌದಾ. ಸೊ ಆರ್ ಅಂತಿದ್ದು ಅದನ್ನು ತೊಗೊಂಡಿದ್ದೀನಿ. ಸರಕಿನ ಸೀಮಾಂತ ತುಷ್ಟಿಗುಣವು ಧನಾತ್ಮಕವಾಗಿರುವವರೆಗೆ ವಿವೇಕಶಾಲಿ ಅನುಭೋಗಿಯು ಯಾವಾಗಲೂ ಹೆಚ್ಚಿನ ಮಟ್ಟದ ಅಥವಾ ಹೆಚ್ಚಿನ ಘಟಕಗಳಲ್ಲಿರುವ ಸಂಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಇದನ್ನೇ ಏಕತಾನಾತ್ಮಕ ಒಲವು, 2 ಅಂಕದಲ್ಲಿ. ಇದು ಭಾಳಷ್ಟು ಸಲ 2ನೇ ಚಾಪ್ಟರ್ನಲ್ಲಿ ಕೇಳಿದ್ದಾನೆ ಸ್ನೇಹಿತರೆ. ಈ ಪ್ರಶ್ನೆಗಳಲ್ಲಿ ಚಾಪ್ಟರ್ನಲ್ಲಿ ಸ್ನೇಹಿತರೆ ನನ್ನ ಪ್ರಕಾರ ಕಂಪಲ್ಸರಿ ಮಿನಿಮಮ್ 2 ಬರಲೇಬೇಕು. ಹೌದಾ. ಮಿಡ್ ಟರ್ಮಿಗಂತೂ 3 ಕೇಳ್ಬೋದು, ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಹೌದಾ. ಸೊ ಎನ್ಯುವಲ್ ಎಕ್ಸಾಮ್ನಲ್ಲೇ 2 ಕೇಳ್ತಾನೆ. ಸೊ ಇಲ್ಲಿ ಏನಾಗ್ತಾ ಇದೆ, ಮಿಡ್ ಟರ್ಮ್ನಿಗೆ ನಿಮ್ಗೆ ಕನ್ವರ್ಟ್ ಮಾಡಿದಾಗ 3 ಆಗ್ಬೋದು, ಅದಕ್ಕೋಸ್ಕರ ನೆನಪಿಟ್ಕೊಳ್ಳಿ. ಇಲ್ಲಿ ಇರೋದು 6 ಪ್ರಶ್ನೆ, 6ರಲ್ಲಿ 3 ಪ್ರಶ್ನೆ ಬರುತ್ತೆ, ನೆನಪಿಟ್ಕೊಳ್ಳಿ ನೀವು. ಹೌದಾ. ಅನುಭೋಗಿ ವರ್ತನೆ ವಿವರಿಸುವಂಥ ವಿಧಾನ 2. ಸೊ ಅಧ್ಯಯನ ಮಾಡುವಂಥದ್ದು, ಒಂದು ಸಂಖ್ಯಾ ಸೂಚಕ, ಸ್ಥಾನ ಸೂಚಕ. ಸೊ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೇನು. ಸೊ ಇಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಬಂದಿಲ್ಲ ಅಂದ್ರೆ ಪೂರೈಕೆ ಬಗ್ಗೆ ಖಂಡಿತ ಕೇಳ್ತಾನೆ. 2 ಇಂಪಾರ್ಟೆಂಟ್ ಇದಾವೆ ಸ್ನೇಹಿತರೆ. ಹೌದಾ. ಎಸ್. ಅದು 4ನೇ ಅಧ್ಯಾಯದಲ್ಲಿ ಬರುತ್ತೆ. ಅಲ್ಲಿ ಒಂದು ಸರಕಿನ ಬೆಲೆಯಲ್ಲಾಗುವ ಬದಲಾವಣೆಗೆ ತಕ್ಕಂತೆ ಅದರ ಬೇಡಿಕೆಯ ಪ್ರಕ್ರಿಯೆಯನ್ನು ಮಾಪನ ಮಾಡೋದಕ್ಕೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ. PED = ಡೆಲ್ಟಾ Q / ಡೆಲ್ಟಾ P ಇಂಟು P / Q ಅಂತ ತೊಗೊಂಡಿದ್ದೀನಿ ಸ್ನೇಹಿತರೆ, ಫಾರ್ಮುಲಾ ಶಾರ್ಟ್ ಆಗಿ. ಹೌದಾ. ನೆಕ್ಸ್ಟ್ 3ನೇ ಅಧ್ಯಾಯದಲ್ಲಿ ಬರುವಂಥದ್ದು ಸಮ ಉತ್ಪನ್ನ ರೇಖೆ. ಇದು ಭಾಳ ಸಲ ಬಂದಿಲ್ಲ, ಬಟ್ ಇರಲಿ ಅಂತೇಳಿ ತೊಗೊಂಡಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಪರಿಕಲ್ಪನೆ ಅರ್ಥ ನೀಡಿ ಅಂತಿದೆ. ಸೊ ಇದನ್ನು ಭಾಳ ಸಲ ಬಂದಿಲ್ಲ, ಬಟ್ ಮಿಟ್ಟಮಿಗೆ ಬರ್ಬೋದು, ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಇದು ಬಂದಿದೆ ಭಾಳ ಸಲ. ಹೌದಾ. ಸೊ ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ. ಪ್ರತಿಫಲಗಳ ಪ್ರಮಾಣದ ವಿಧಗಳೆಂದರೆ IRS ಮತ್ತು CRS, DRS. ಏರಿಕೆ ಪ್ರತಿಫಲ ಮತ್ತು ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್ ಅಂತ, ಸ್ಥಿರ ಪ್ರತಿಫಲ ಮತ್ತು ಇಳಿಕೆ ಪ್ರತಿಫಲ ಅಂತ. ನಿಮ್ಗೆ ಆಲ್ರೆಡಿ ಡಯಾಗ್ರಾಮಲ್ಲಿ ಗೊತ್ತಿರುತ್ತೆ, ಈ ಥರ ಇರುತ್ತೆ ನೋಡಿ ಸ್ನೇಹಿತರೆ. ಹೌದಾ. ಇವು ಸೊ ಬಂದಿದೆ. ನೆಕ್ಸ್ಟ್ ದೀರ್ಘಾವಧಿ ವೆಚ್ಚನೂ ಕೇಳ್ಬೋದು. ಇಲ್ಲಿ 2 ಇದಾವೆ ಸ್ನೇಹಿತರೆ, LRAC, LRMC, ಲಾಂಗ್ ರನ್ ಎವರೇಜ್ ಕಾಸ್ಟ್, ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತ. ಹೌದಾ. ಎಸ್. ನೆಕ್ಸ್ಟ್ ನೋಡಿರಿ, ಅಲ್ಪಾವಧಿ ವೆಚ್ಚಗಳನ್ನು ಕೂಡ ಭಾಳ ಸಲ ಕೇಳ್ತಾ ಇದ್ದಾನೆ ಇತ್ತೀಚೆಗೆ. ಸೊ ಅದರಲ್ಲಿ ಒಂದು 6 7 ನೀವು ಅಟ್ಲೀಸ್ಟ್ ಒಂದು 2-3 ಆದರೂ ನೆನಪಿಟ್ಕೊಳ್ಳಿ. ಒಟ್ಟು ಸ್ಥಿರ ವೆಚ್ಚ, ಒಟ್ಟು ಬದಲಾಗುವ ವೆಚ್ಚ, ಹೌದಾ, ಒಟ್ಟು ಸ್ಥಿರ ವೆಚ್ಚ, ಮತ್ತು ಏನಾಗುತ್ತಾ ಇದೆ ಸರಾಸರಿ ಸ್ಥಿರ ವೆಚ್ಚ, ಅಲ್ಪಾವಧಿ ಸ್ಥಿರ ವೆಚ್ಚ, ಅಲ್ಪಾವಧಿ ಸೀಮಾಂತ ವೆಚ್ಚ, ಈ ಥರ ಎಲ್ಲ ಬರುತ್ತೆ ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪರಿಪೂರ್ಣ, ಇದನ್ನು ಕೇಳಿದ ನೋಡ್ರಿ, 4ನೇ ಅಧ್ಯಾಯದಲ್ಲಿ ಬಂದಿದೆ ಇದು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದು ಉದ್ಯಮ ಘಟಕ, ಹೌದಾ ನೋಡ್ರಿ, ಹೌದಾ, ಒಂದು ಉದ್ಯಮ ಘಟಕವನ್ನು ಲಾಭವನ್ನು ಪಡೆಯಲು ಗಳಿಸಲು ಲಭ್ಯವಿರುವ ಷರತ್ತುಗಳು. P = MC ಮತ್ತು MC ಇವು Q0ನಲ್ಲಿ ಇಳಿಕೆ ಆಗುವುದಿಲ್ಲ ಅಂತಿದೆ. ಇವೆರಡು ಬರೀರಿ ಸಾಕು. ಇದು 3ನೇದು ಲೆಂದಿ ಇದೆ, ಸೊ ನೀವು ಇರಲ್ಲ, ಬಿಟ್ಬಿಡಿ, ಸ್ಕಿಪ್ ಮಾಡಿ ನಡೀತದೆ, ಯಾಕಂದರೆ 2 ಅಂಕಕ್ಕಿದೆ.
ಸ್ಥಗಿತತೆ ಬಿಂದು ಇತ್ತೀಚೆಗೆ ಕೇಳ್ತಾ ಇದ್ದೇನೆ ಸ್ನೇಹಿತರೆ, ಇದು ಈ ಪ್ರಶ್ನೆ ನೆನಪಿರಲಿ ನಿಮಗೆ. ಹೌದಾ, ಉದ್ಯಮ ಘಟಕವು ಉತ್ಪಾದನೆಯನ್ನು ಬೆಲೆಯು AVC ಎವರೇಜ್ ವೇರಿಯಬಲ್ ಕಾಸ್ಟ್ಗಿಂತ ಹೆಚ್ಚಾಗಿರುವವರೆಗೆ ಅಥವಾ AVCಯ ಕನಿಷ್ಠ ಬಿಂದುವಿಗೆ ಸಮಾನವಾಗಿರುವವರೆಗೆ ಮುಂದುವರಿಸುತ್ತದೆ. ಮತ್ತು AVC ಕನಿಷ್ಠ ಬಿಂದುವಿನ ಕೆಳ ಬಿಂದುಗಳಲ್ಲಿ ಯಾವುದೇ ಉತ್ಪಾದನೆ ಇರುವುದಿಲ್ಲ, ಏಕೆಂದರೆ SMC ರೇಖೆಯು AVC ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಸಂಧಿಸುತ್ತದೆ. ಈ ಬಿಂದುವನ್ನು ಉದ್ಯಮ ಘಟಕದ ಅಲ್ಪಾವಧಿ ಸ್ಥಗಿತತೆ ಬಿಂದು ಎಂದು ಕರೆಯಲಾಗಿದೆ. ನೋಡಿ ಸ್ನೇಹಿತರೆ, ಹೌದಾ. ಹಾಗಾಗಿ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಥಿಯರಾಟಿಕಲ್ ಇದೆ. ಇದ್ರ ಮೇಲೆ 4 ಅಂಕದ ಪ್ರಶ್ನೆನೂ ಇದೆ. ಹಾಗಾಗಿ ಓದ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೆಕ್ಸ್ಟ್, ಸದಾವಕಾಶ ವೆಚ್ಚದ ಉದಾಹರಣೆ ಸಹಿತ ಇದು ನೋಡಿ, ಆಲ್ರೆಡಿ ಹೇಳಿದ್ದೀನಲ್ಲ ಚಾಪ್ಟರ್ ನಂಬರ್ 1ನಲ್ಲಿ, ಅದನ್ನೇ ಎಕ್ಸ್ಪ್ಲೇನ್ ಮಾಡಿ. ಇಲ್ಲಿ ಒಂದು ಎಕ್ಸಾಂಪಲ್ಸು ನೀವು ತೊಗೊಂಡ್ರೆ ಸಾಕಾಗುತ್ತೆ. ಹೌದಾ, ಖಂಡಿತ ಇದನ್ನು ಭಾಳ ಸಲ ಬಂದಿದೆ ಸ್ನೇಹಿತರೆ. ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ತಿಳಿಸಿ. ನಾನು 4 ತೊಗೊಂಡಿದ್ದೀನಿ, ನೀವು 2 ಆದರೂ ಬರೀರಿ. ತಂತ್ರಜ್ಞಾನದ ಪ್ರಗತಿ, ಆದಾಯದ ಬೆಲೆಗಳು, ಸರ್ಕಾರದ ನೀತಿ, ಮತ್ತು ಇನ್ನೊಂದು ಬರುತ್ತೆ ಉದ್ಯಮ ಘಟಕದ ಗುರಿಗಳು ಅಂತ. ಹೌದಾ, ಉದ್ಯಮ ಘಟಕದ ಗುರಿಗಳು ಅಂತ ಆಬ್ಜೆಕ್ಟ್. ನೀವು ಅಟ್ಲೀಸ್ಟ್ 2 ಆದರೂ ನೆನಪಿಟ್ಕೊಳ್ಳಿ. ಇದು ಭಾಳ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ ನಿಮಗೆ. ಹೌದಾ, ಭಾಳ ಸಲ ಎಕ್ಸಾಮಿಗೆ ಬರುವಂಥ ಸಾಧ್ಯತೆ ತುಂಬ ಇರುತ್ತೆ, ನೆನಪಿಟ್ಕೊಳ್ಳಿ. ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅರ್ಥವನ್ನು ನೀಡಿ. ಮೇಲ್ಗಡೆ ನೀವು 2ನೇ ಚಾಪ್ಟರಲ್ಲಿ ನೋಡಿರಲ್ಲ, ಬೆಲೆ ಬೇಡಿಕೆ ಇತ್ತದು, ಇಲ್ಲಿ ಬೆಲೆ ಪೂರೈಕೆ ಇದೆ ನೋಡಿ. ಹೌದಾ, ಅದರ ಸೂತ್ರ ಇಲ್ಲಿ ಪೂರ್ತಿ ಇದು ಇಂಪಾರ್ಟೆಂಟ್, ಭಾಳ ಸಲ ಇದೇ ಕೇಳ್ತಾನೆ ಅಂತ ಹೇಳಿ ನಾನು ಸ್ವಲ್ಪ ಡೀಟೇಲ್ಸ್ ಆಗಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಅವೆಲ್ಲ ಸೇಮ್ ಇದೆ ಎಕ್ಸ್ಪ್ಲನೇಷನ್ ನೋಡಿರಿ. ಬೆಲೆಯಲ್ಲಿನ ಪ್ರಮಾಣ ಬದಲಾವಣೆಗೆ ಅನುಗುಣವಾಗಿ ಪೂರೈಕೆ ಪ್ರಮಾಣದಲ್ಲಿ ಉಂಟಾಗುವ ಬದಲಾವಣೆ ಅಥವಾ ಪ್ರಮಾಣದ ಬದಲಾವಣೆ ಪೂರೈಕೆ ಬೆಲೆ ಸ್ಥಿತಿಸ್ಥಾಪಕತ್ವ ಎನ್ನುತ್ತೇವೆ. ಉದಾಹರಣೆಗೆ ಇಲ್ಲಿ ಎಕ್ಸಾಂಪಲ್ಸ್ ಏನು ತೊಗೊಂಡಿದ್ವಿ ಅಂದರೆ, ಸೂತ್ರ ಏನು ತೊಗೊಂಡಿವಿ ಅಂದರೆ, PED = ಪೂರೈಕೆಯಲ್ಲಿನ ಪ್ರಮಾಣ ಬದಲಾವಣೆ ಭಾಗಿಲೆ ಬೆಲೆಯಲ್ಲಿನ ಪ್ರಮಾಣದ ಅನುಗುಣ ಅಂತ. ಅದನ್ನೇ ನಾವು ಡೀಟೇಲ್ಸ್ ಆಗಿ ತೊಗೊಂಡಾಗ ಡೆಲ್ಟಾ Q ಇದೆ, ಡೆಲ್ಟಾ P ಇದೆ, PE ಮತ್ತು Q ಇದೆ. Q ಅಂದರೆ ಆರಂಭಿಕ ಬೆಲೆ, ಆರಂಭಿಕ ಕ್ವಾಂಟಿಟಿ, ಮತ್ತು P ಅಂದರೆ ಆರಂಭಿಕ ಬೆಲೆ. ಸಮತೋಲನ ಬೆಲೆ ಮತ್ತು ಪ್ರಮಾಣ ಅಂತಿದೆ. ಹೌದಾ, ಇದನ್ನು ಕೇಳ್ತಾ ಇದ್ದೇನೆ ಇತ್ತೀಚೆಗೆ, ಸ್ವಲ್ಪ ನೀವು ಓದ್ಕೊಳ್ರಿ. ಸಮತೋಲನ ಬೆಲೆ ಅಂದರೆ ಯಾವ ಬೆಲೆಯಲ್ಲಿ ಸಮತೋಲನವನ್ನು ತಲುಪಲಾಗುತ್ತದೆಯೋ ಆ ಬೆಲೆಯನ್ನು ಸಮತೋಲನ ಬೆಲೆ ಎನ್ನುತ್ತೇವೆ. ಸಮತೋಲನ ಪ್ರಮಾಣ ಎಂದರೆ ಸಮತೋಲನ ಬೆಲೆಯಲ್ಲಿ ಖರೀದಿಸುವ ಮತ್ತು ಮಾರಾಟ ಮಾಡಲಾಗುವ ಪ್ರಮಾಣವನ್ನೇ ಸಮತೋಲನ ಒಂದು ಪ್ರಮಾಣ ಅಂತ ಕರಿತಾ ಇದ್ದೀವಿ. ಅಂದರೆ ಏನ್ರಿ ಸ್ನೇಹಿತರೆ, ಇಲ್ಲಿ ನೋಡಿ ಒಂದು ಡಯಾಗ್ರಾಮ್ ಇದೆ ಅಂತ ತಿಳ್ಕೊರಿ. ಇಲ್ಲಿದೆ. ಇಲ್ಲೊಂದು ಸಪ್ಲೈ ಕರ್ವ್ ಇದೆ, ಇಲ್ಲೊಂದು ಡಿಮ್ಯಾಂಡ್ ಕರ್ವ್ ಇದೆ. ಹೌದಾ, ಇದು P ಅಂತ ಕರೆದ್ರೆ, P ಸ್ಟಾರ್ ಅಂತ ಕರೆದ್ರೆ, ಇಲ್ಲಿ O ಅಂತ ಕರೆದ್ರೆ, ಇಲ್ಲಿ Q ಸ್ಟಾರ್ ಅಂತ ಕರಿತಾ ಇದೆ, ಇಲ್ಲಿ ಇಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತಾ ಇದೆ. ನೋಡಿರಿ, OP ಬೆಲೆಯಲ್ಲಿ OQ ಕ್ವಾಂಟಿಟಿ ಲಭ್ಯ ಆಗ್ತಾ ಇದೆ. ಇದು OP ಅನ್ನುವಂಥದ್ದು ಮಾರ್ಕೆಟ್ ಇಕ್ವಿಲಿಬ್ರಿಯಂ ಪ್ರೈಸ್, ಇದು OQ ಅನ್ನುವಂಥದ್ದು ಮಾರ್ಕೆಟ್ ಇಕ್ವಿಲಿಬ್ರಿಯಂ ಕ್ವಾಂಟಿಟಿ. ಆ ಥರ ಕ್ಲಿಯರಾ? ಎಸ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸ್ಥಿರ ಉದ್ಯಮ ಘಟಕಗಳಲ್ಲಿ, ಹೌದಾ, ಉದ್ಯಮ ಘಟಕಗಳಿದ್ದಾಗ ಪರಿಪೂರ್ಣ ಪೈಪೋಟಿಯಲ್ಲಿ ಮಾರುಕಟ್ಟೆಯ ಬೆಲೆ ಹೇಗೆ ನಿರ್ಧಾರವಾಗುತ್ತದೆ. ಇದು ಭಾಳ ಸಲ ಬಂದಿಲ್ಲ, ಬಟ್ ಇರಲಿ ಅಂತೇಳಿ ತೊಗೊಂಡಿದ್ದೀನಿ, ನೋಡ್ಕೊಳ್ಳಿ. ಉದ್ಯಮ ಘಟಕಗಳ ಸಂಖ್ಯೆ ಸ್ಥಿರವಾಗಿದ್ದಾಗ ಪರಿಪೂರ್ಣ ಪೈಪೋಟಿ ಸಮತೋಲನವನ್ನು ಸೂಚಿಸುತ್ತದೆ. ಅಂದರೆ ಮಾರುಕಟ್ಟೆ ಬೇಡಿಕೆ ರೇಖೆ ಮತ್ತು ಮಾರುಕಟ್ಟೆ ಪೂರೈಕೆ ರೇಖೆಗಳು ಒಂದನ್ನೊಂದು ಛೇದಿಸುವ. ನೋಡಿ ಸ್ನೇಹಿತರೆ, ಇಲ್ಲಿದೆಯಲ್ಲ, ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳು ಒಂದಕ್ಕೊಂದು ಛೇದಿಸುವ. ಹೌದಾ, ಆ ಒಂದು ಮೂಲಕ ಏನಾಗ್ತಾ ಇದೆ, ಇಲ್ಲಿ ಬೆಲೆಯನ್ನು ನಿರ್ಧಾರ ಆಗುತ್ತೆ, ನೆನಪಿಟ್ಕೊಳ್ಳಿ. ಹೌದಾ, ಇದ್ರ ಮೇಲೇನೂ ಕೂಡ ಏನು ಮಾಡ್ಬೋದು, ಶ್ರಮದ ಒಂದು ಪೂರೈಕೆ ರೇಖೆಯನ್ನು ಕೇಳಬಹುದು. ನೆಕ್ಸ್ಟ್ ನೋಡಿ, ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಏಕಕಾಲಕ್ಕೆ ಪಲ್ಲಟಗೊಂಡಾಗ ಸಂಭವಿಸುವ ಯಾವುದಾದರೂ 2 ಸಂಭವನೀಯ ವಿಧಾನಗಳು. ಇಲ್ಲಿ 4 ತೊಗೊಂಡಿದ್ದೀನಿ, ನೀವು ಅಟ್ಲೀಸ್ಟು ಏನು ಮಾಡಿರಿ, ಏನಾಗುತ್ತೆ ಅಂತಂದ್ರೆ 4 ಬರೀರಿ, 2 ಬರೀರಿ. ಬೇಡಿಕೆ ರೇಖೆ ಪೂರೈಕೆ ರೇಖೆಗಳು ಬಲಗಡೆಗೆ ಪಲ್ಲಟಗೊಳ್ಳುತ್ತದೆ, 2 ಒಂದು ಕಡೆ ನೆನಪಿಟ್ಕೊಂಡು ಬಿಡ್ರಿ, ಬಲಗಡೆಗೆ. ಎರಡನೇದು ಏನು ಮಾಡಿರಿ, ಅದ್ರ ಅಪೋಸಿಟ್ ಬರೆಯೋದು ಬಿಡ್ರಿ, 2 ಆಗ್ತಾವೆ ಇಲ್ಲಿ. ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು 2 ಎಡಕ್ಕೆ, 2 ಮುಗಿತಾ. 3ನೇ ನೋಡಿರಿ, ಬೇಡಿಕೆ ರೇಖೆಯು ಬಲಗಡೆಗೆ ಪಲ್ಲಟಗೊಳ್ಳುತ್ತದೆ ಮತ್ತು ಪೂರೈಕೆ ರೇಖೆಯು ಎಡಗಡೆಗೆ ಪಲ್ಲಟಗೊಳ್ಳುತ್ತದೆ. ಇಲ್ಲಿ ಕಂಟಿನ್ಯೂ ಆಗಿದೆ ಸ್ನೇಹಿತರೆ ಇದು. ನಾನೇನು ಮಾಡಿ ನೆಕ್ಸ್ಟ್ ಇದಕ್ಕೆ ಹೊಡ್ಕೊಂಡು ಬಿಟ್ಟಿದ್ದೀನಿ, ಅದು ಎಂಟ್ರ್ ಹೊಡೆದ್ಬಿಟ್ಟಿನಿ, ಕೆಳಗಡೆ ಬಂದುಬಿಟ್ಟಿದೆ ಸ್ನೇಹಿತರೆ. ಹೌದಾ, ಇಲ್ಲಿ ನೋಡಿ, ಇಲ್ಲಿ ಏನು ಮಾಡೀನಿ ಗೊತ್ತಾ, ಒಂದು ಸ್ವಲ್ಪ ನಿಂದರಿ, ಏನಾಗಿದೆ, ಎಂಟ್ರ್ ಹೊಡೆದೇನೆ ಸ್ನೇಹಿತರೆ. ಇಲ್ಲಿ ಇದು ಕಂಟಿನ್ಯೂ ಆಗಿ ಇಲ್ಲಿ ಬಂದುಬಿಟ್ಟಿದೆ ನೋಡಿ, ಅದಕ್ಕೋಸ್ಕರ. ಹೌದಾ, ಅದು ಅಲ್ಲೇ ಕಂಟಿನ್ಯೂ ಆಗಬೇಕಾಗಿತ್ತು. ಎಡಗಡೆಗೆ ಪಲ್ಲಟಗೊಳ್ಳುತ್ತದೆ. ಆ ನಂತರ D ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಸ್ನೇಹಿತರೆ. ಹೌದಾ, D ಇಲ್ಲಿಂದ ಸ್ಟಾರ್ಟ್ ಆಗಬೇಕು. D ಇದು ಏನಾಗುತ್ತೆ ನೋಡಿರಿ, ಈ ಬೇಡಿಕೆ ರೇಖೆಯು ಎಡಗಡೆಗೆ, ಪೂರೈಕೆ ರೇಖೆಯು ಬಲಗಡೆಗೆ ಪಲ್ಲಟಗೊಳ್ಳುತ್ತದೆ. ಹೌದಾ, 4 ಪಾಯಿಂಟ್ಸಲ್ಲಿ ನೀವು 2 ಆದರೂ ಬರೀರಿ.
ನೆಕ್ಸ್ಟ್ ನೋಡಿ, ಇದು ಭಾಳ ಸಲ ಕೇಳಿದ್ದಾನೆ ಸ್ನೇಹಿತರೆ. ಹೌದಾ, ಶ್ರಮದ ಸೀಮಾಂತ ಉತ್ಪನ್ನ ಅಥವಾ ಆದಾಯದ ಉತ್ಪನ್ನ MRP ಅಂತ ಅಂತ ಕರಿತಾ ಇದ್ದೀವಿ. ಎಂದರೇನು ಅಂತ, ಶ್ರಮದ ಒಂದು ಹೆಚ್ಚುವರಿ ಘಟಕ ನೋಡಿ ಸ್ನೇಹಿತರೆ, ಒಂದು ಹೆಚ್ಚುವರಿ ಘಟಕದ ನೇಮಕಾತಿಯಿಂದ ಉತ್ಪಾದಿಸಲಾದ ಹೆಚ್ಚುವರಿ ಉತ್ಪನ್ನವೇ ಆ ಘಟಕದ ಸೀಮಾಂತ ಉತ್ಪನ್ನ MPL ಅಂತ ಕರಿತಾ ಇದ್ದೀವಿ. ಮತ್ತು ಹಾಗೂ ಪ್ರತಿ ಹೆಚ್ಚುವರಿ ಘಟಕದ ಸೀಮಾಂತ ಉತ್ಪನ್ನ ಮಾರಾಟದಿಂದ ಮಾರಲಾಗುವ ಅಥವಾ ಉತ್ಪನ್ನ ಘಟಕವು ಗಳಿಸಿರುವ ಹೆಚ್ಚುವರಿ ಆದಾಯವನ್ನು ಏನಾಗ್ತಾ ಇದೆ, ಆ ಘಟಕದ ಸೀಮಾಂತ ಆದಾಯವಾಗಿದೆ. ಅಂದರೆ ಸಿಂಪಲ್ ಇದೆ ಸ್ನೇಹಿತರೆ, ಕಾಂಪ್ಲಿಕೇಟೆಡ್ ಇಲ್ಲ. MP ಮತ್ತು MR ಎರಡೂ ಏನು ಮಾಡಬೇಕು, ಇಂಟು ಮಾಡಬೇಕು. MP ಅಂದರೆ ಹೆಚ್ಚುವರಿ ಘಟಕದಿಂದ ಉತ್ಪಾದನೆ ಆಗಿರುವಂಥದ್ದು ಒಂದು ಪ್ರಮಾಣ, ಮತ್ತು MR ಅಂದರೆ ಹೆಚ್ಚುವರಿಯಾಗಿ ಉತ್ಪಾದನೆಯಾಗಿದೆ ಮಾರಾಟ ಮಾಡ್ತಾ ಇದ್ದೀವಿ ಅದರಿಂದ ಬಂದಿರುವಂಥ ಪ್ರಮಾಣ. ಇವೆರಡೂ ಇಂಟು ಮಾಡಿದಾಗ ಅವಾಗ ಏನಾಗ್ತಾ ಇದೆ, ನಮ್ಗೆ MRPL ಅಂತ ಸಿಗುತ್ತೆ ನೋಡಿ. ಅದನ್ನೇ ಮುಂದೆ ಏನಾಗ್ತಾ ಇದೆ ನೋಡಿ, ಆದುದರಿಂದ ಪ್ರತಿ ಹೆಚ್ಚುವರಿ ಘಟಕದ ಶ್ರಮಕ್ಕೆ ಪಡೆಯುವ ಹೆಚ್ಚುವರಿ ಲಾಭವು ಸೀಮಾಂತ ಆದಾಯದಷ್ಟು ಪ್ರಮಾಣದ ಸೀಮಾಂತ ಉತ್ಪನ್ನಕ್ಕೆ ಸಮಾನವಾಗಿದೆ. ಇದನ್ನೇ ಶ್ರಮದ ಆದಾಯದ ಉತ್ಪನ್ನ ಅಂತ ಕರಿತಾ ಇದ್ದೀವಿ. ಅದಕ್ಕೆ ಕೆಳಗಡೆ ಫಾರ್ಮುಲಾ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಮತ್ತು ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆ ಎಂದರೇನು ಅಂತ ಅದರ ನಡುವಿನ ವ್ಯತ್ಯಾಸ ಕೇಳಿದ್ದಾನೆ. ನೋಡಿರಿ, ನೆನ್ಪಿಟ್ಕೊಳ್ರಿ ವ್ಯತ್ಯಾಸಗಳು. ಹೌದಾ, ಇದು ಆ್ಯಕ್ಚುಲಿ ಆಡಮ್ ಸ್ಮಿತ್ ಅವರ ಪ್ರಕಾರ ಈ ಒಂದು ಕಾನ್ಸೆಪ್ಟ್ ಇರುವಂಥದ್ದು. ಹೌದಾ, ಯಾವುದು ಮಾರ್ಕೆಟ್ ಇಕ್ವಿಲಿಬ್ರಿಯಂ ಅಂತಿದೆಯಲ್ಲ, ಮಾರುಕಟ್ಟೆ ಸಮತೋಲನ ಅಂತಿದೆ, ಅದರಲ್ಲಿ ಇದೆ ಸ್ನೇಹಿತರೆ. ಹೌದಾ, ನೋಡಿರಿ, ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಗಿಂತ ಅಧಿಕವಾಗಿರುತ್ತದೆ ಅದನ್ನೇ ನಾವಿವತ್ತು ಆ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಅಧಿಕ ಬೇಡಿಕೆ ಇದೆ ಅಂತ ಅರ್ಥ. ಹೌದಾ, ಮುಂದೆ ಮಾರುಕಟ್ಟೆ ಅಧಿಕ ಪೂರೈಕೆ ಅಂದರೆ ಏನಂತ ನೋಡ್ಕೊಳ್ಳಿ. ಯಾವ ಒಂದು ಬೆಲೆಯಲ್ಲಿ ಮಾರುಕಟ್ಟೆಯ ಪೂರೈಕೆಯು ಬೇಡಿಕೆಗಿಂತ ಅಧಿಕವಾಗಿರುತ್ತದೆಯೋ ಆ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿನ ಅಧಿಕ ಪೂರೈಕೆ ಇದೆ ಎಂದರ್ಥ ನೋಡಿ. ಭಾಳ ಸಿಂಪಲ್ ಇದೆ ಸ್ನೇಹಿತರೆ, ಅದಕ್ಕೋಸ್ಕರ. ಹೌದಾ, ನೆಕ್ಸ್ಟ್, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕಾಣದ ಕೈ. ಹೌದಾ, ಕಾರ್ಯನಿರ್ವಹಿಸುತ್ತದೆ. ಅಂದರೆ ಮಾರುಕಟ್ಟೆಯಲ್ಲಿ ಅಸಮತೋಲನ ಉಂಟಾದಾಗ ಅದನ್ನು ಸರಿಪಡಿಸುತ್ತದೆ. ಅಂದರೆ ಇವರು ಎಲ್ಲ ಸಂಪ್ರದಾಯವಾದಿ ಪಂಥದ ಚಿಂತಕರು ಏನು ಮಾಡಿದರು ಅಂದರೆ ಯಾವಾಗ ಮಾರುಕಟ್ಟೆಯಲ್ಲಿ ಇಂಬ್ಯಾಲೆನ್ಸ್ ಆಗ್ತದೆ ಅವಾಗ ಏನಾಗ್ತದೆ, ಆಟೋಮೆಟಿಕ್ ಆಗಿ ಏನಾಗ್ತದೆ, ಒಂದು ಶಕ್ತಿ ಬರ್ತದೆ. ಆ ಶಕ್ತಿ ಪ್ರಕಾರ ಅದು ಏನಾಗ್ತದೆ, ಸಮತೋಲನ ಆಗುತ್ತೆ ಅಂತೇಳಿ ನಂಬಿಕೆ ಇಟ್ಕೊಂಡವರು. ಹೌದಾ, ಅದಕ್ಕೋಸ್ಕರ. ನೆಕ್ಸ್ಟ್ ನೋಡಿ, 28ನೇ ಪ್ರಶ್ನೆ, ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ನಿರ್ಧಾರ ಹೇಗಾಗುತ್ತೆ. ಹೌದಾ, ಅಲ್ಲಿ MR ಮತ್ತು MP ಹೇಳಿದೆಯಲ್ಲ, ಅದೇ ಇಲ್ಲಿ ಬಂದಿದೆ ನೋಡಿ ಸ್ನೇಹಿತರೆ. ನೋಡಿರಿ, ಇಲ್ಲಿ ಏನಿದೆ, ಶ್ರಮಿಕರು ಒದಗಿಸುವ ಕೆಲಸದ ಸಮಯವನ್ನು ಶ್ರಮ ಎನ್ನುತ್ತೇವೆ. ಶ್ರಮದ ಬೇಡಿಕೆ ಮತ್ತು ಶ್ರಮದ ಪೂರೈಕೆಗೆ ಸಮತೋಲನ ಸ್ಥಿತಿಯಲ್ಲಿ ಶ್ರಮಿಕರ ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಕೂಲಿ ದರ ನಿರ್ಧಾರವಾಗುತ್ತದೆ. ನೋಡಿ ಸ್ನೇಹಿತರೆ, ಇಲ್ಲಿ ಕೂಲಿ ನಿರ್ಧಾರ ಆಗೋದು, ಇದಕ್ಕೆ ನಾವು QD ಅಂತ ಕರಿತಿದ್ದೀವಲ್ಲ, ಇಲ್ಲಿ DN QD ಬರಿಬಾರ್ದು, DN ಅಂತ ಬರ್ತಾ ಇದೆ. ಇಲ್ಲಿ QS ಬದಲು ಏನು ಮಾಡ್ತಾ ಇದ್ದೀವಿ, SL ಅಂತ ತಗೋತಾ ಇದ್ದೀವಿ. ಸಪ್ಲೈ, ಲೇಬರ್ ಸಪ್ಲೈ ಮತ್ತು ಡಿಮ್ಯಾಂಡ್ ಸಪ್ಲೈ ಅಂತ ಕರಿತಾ ಇದ್ದೀವಿ. ಎಲ್ಲಿ ಮುಂದಕ್ಕೊಂದು ಸಮಾಗಮ ಆಗುತ್ತೆ, ಎಲ್ಲೂ ಮುಂದಕ್ಕೊಂದು ಕೂಡುತ್ತೆ. ಆ ಕೂಡುವುದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ, ಶ್ರಮದ ಮಾರುಕಟ್ಟೆ ಕೂಲಿ ನಿರ್ಧಾರ ಅಂತ ಕರಿತಾ ಇದ್ದೀವಿ. ಕೆಳಗಡೆ ಶ್ರಮ ಅಂದರೆ ಅವರ್ಸ್ನಲ್ಲಿ ಕೊಟ್ಟಿದ್ದೀನಿ. ಮೇಲುಗಡೆ W ಅಂದರೆ ಅದು ಕೂಲಿ ಅಂತ ಆಗುತ್ತೆ, ವೇಜ್ ಅಂತ ಆಗುತ್ತೆ. ಅದಕ್ಕೋಸ್ಕರ ನೆನಪಿರಲಿ. ಎಸ್, ನೋಡಿರಿ. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಒಂದು ಚಾಪ್ಟರ್ನಲ್ಲಿ ಬರುವಂಥ ಪ್ರಶ್ನೆಗಳು ಇವು 6ನೇ ಅಧ್ಯಾಯದಲ್ಲಿ. ಹೌದಾ, ಬಂಡವಾಳಶಾಹಿ ಆರ್ಥಿಕತೆಯ ಗುಣಲಕ್ಷಣಗಳು ಭಾಳ ಸಲ ಕೇಳ್ತಾ ಇದ್ದೇನೆ ಇತ್ತೀಚೆಗೆ. ಮೊದಲೆಲ್ಲ ಇಂಪಾರ್ಟೆಂಟ್ ಇರಲಿಲ್ಲ ಸ್ನೇಹಿತರೆ, ಇವೆಲ್ಲ ಇವಾಗ ಕೇಳ್ತಾ ಇದ್ದಾನೆ. ಇಲ್ಲಿ ನಾನು ಕೊಟ್ಟಿದ್ದೀನಿ, 4ರಲ್ಲಿ ಅಟ್ಲೀಸ್ಟ್ 2 ಬರೀ. ಉತ್ಪಾದನಾ ಸಾಧನ ಖಾಸಗಿ ಒಡೆತನದಲ್ಲಿ ಇರುತ್ತೆ. ಉತ್ಪಾದನಾ ಮಾರುಕಟ್ಟೆಯಲ್ಲಿ ಮಾರುವ ಉದ್ದೇಶಕ್ಕಾಗಿ ಉತ್ಪಾದನೆ ಮಾಡಲಾಗಿರುತ್ತದೆ. ಒಂದು ನಿರ್ದಿಷ್ಟ ಬೆಲೆಗೆ ಮಾರಾಟದ ಖರೀದಿ ಮಾಡಲಾಗುತ್ತದೆ. ಹೌದಾ, ಸರ್ಕಾರದ ಒಂದು ಹಸ್ತಕ್ಷೇಪ ಕನಿಷ್ಠವಾಗಿರುತ್ತದೆ. ಎಸ್. ಬಾಹ್ಯ ವಲಯದಲ್ಲಿ ವ್ಯಾಪಾರದ 2 ವಿಧಗಳು, ರಫ್ತು ಮತ್ತು ಆಮದು. ಆಮದು ಅಂದರೆ ಅರ್ಥವ್ಯವಸ್ಥೆ ಜಗತ್ತಿನ ಇತರ ದೇಶಗಳಿಂದ ಸರಕುಗಳನ್ನು ಖರೀದಿಸುವುದು. ರಫ್ತು ಅಂದರೆ ಸ್ವದೇಶವು ಇತರೆ ದೇಶಗಳಿಗೆ, ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರಾಟ ಮಾಡುವುದನ್ನು ರಫ್ತು ಎನ್ನುತ್ತೇವೆ. ಸರಿಯಾಗಿದೆ. ಸಮಗ್ರ ಆರ್ಥಿಕ ನಿರ್ಣಯಗಳನ್ನು ಕೈಗೊಳ್ಳುವವರು ಯಾರು ಅಂದರೆ ಇಲ್ಲಿ 4 ಜನ ಇರ್ತಾರೆ, ನೆನಪಿಟ್ಕೊಳ್ಳಿ. ಸಮಗ್ರ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿಗಳು, ಸಂಸ್ಥೆಗಳು, ಅನುಭೋಗಿಗಳು, ಉದ್ಯಮ ಸಂಸ್ಥೆಗಳು ಮತ್ತು ಸರ್ಕಾರ, ಬ್ಯಾಂಕುಗಳು ಮುಂತಾದವುಗಳು. ಹೌದಾ, ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್, ಉತ್ಪಾದನಾಂಗಗಳನ್ನು ಹೆಸರಿಸಿ. ಭಾಳ ಜನ ಏನು ಮಾಡ್ತೀರಿ, ಶ್ರಮ ಭೂಮಿ ಮತ್ತು ಭೂಮಿ ಶ್ರಮ ಬಂಡವಾಳ ಸಂಘಟನೆ ಅಂತ ಬರೀತೀರಿ. ಅದರ ಪ್ರತಿಗಳನ್ನು ಕೂಡ ಬರೀರಿ ಸ್ನೇಹಿತರೆ. ಹೌದಾ, ಗೇಣಿ ಇದೆ, ಕೂಲಿ ಇದೆ, ಬಡ್ಡಿ ಇದೆ ಮತ್ತು ಲಾಭ ಇದೆ. ಇಷ್ಟು ಬರಿಬೇಕಾಗತ್ತೆ ಸ್ನೇಹಿತರೆ. ಹೌದಾ, ಇಷ್ಟು ಕಂಟೆಂಟನ್ನು ನಿಮ್ಗೆ ಕೊಡಬೇಕಂದಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ನೆಕ್ಸ್ಟ್ ಕಂಟೆಂಟನ್ನು ತೊಗೊಂಡು ಬರ್ತೀನಿ. ದಯವಿಟ್ಟು ವಾಚ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ತುಂಬ ಹೃದಯದ ಧನ್ಯವಾದಗಳು.